ಈಕಿನ ಬಾಯ್ಲಿ ನಿಮ್ಮ ಅತ್ತಿಗೆ ಮುಂದೆ ರೊಕ್ಕ ಕೇಳಕ್ಕೆ ನಿಂಗೆ ಅಸಹ್ಯಕತ್ತ ಹೌದಾ? ಅಲ್ಲಿ ನೋಡಲಿ ನಿಮ್ಮ ಅತ್ತಿಗೆಮ್ಮ ಎಲ್ಲೇ ಹೊರಗೆ ಹೊಂಟಾರ, ಅದೇ ಹೊಂಟಾರ ನೋಡಲಿ. ಏನು ಯಾವ್ದಾರ ಹೊರಗೆ ಯಾರ್ದಾರ ಕೊಟ್ಟು ಮಾತಾಡ್ಕೊಂಟಾರ ಏನಪ್ಪ, ಯಾರಿಗೆ ಗೊತ್ತು? ಅದು ಹೋಗಲಿ, ಹೋಗು. ನಿಮ್ಮ ಅತ್ತಿಗೆಮ್ಮಿಲ್ಲ ಅಲ್ಲಿ ನಿಮ್ಮ ಒಬ್ಬರ ಕುಂತಾರ, ಹೋಗಿ ಕೇಳಿ ಮಾತಾಡು. ಹೋಗು ಅವ್ರೆಲ್ಲೇ ಹೊಂಟಾರ, ರೊಕ್ಕ ಇಸ್ಕೊಂಬರು. ಹೋಗು ಕೇಳೋಗು, ನಿಮ್ಮ ಅಣ್ಣನ ಮನೆಯಾಗಿಲ್ಲ. ಅಲ್ರಿ ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲನ. ರೊಕ್ಕ ಕೇಳಿದ್ರೆ ಎಲ್ಲಿಂದ ಕೇಳಲಿ? ಅವ್ರ ಕಡೆ ಐತೆ ಇಲ್ಲ ಅಂತ ಅಷ್ಟು ಚಂದ ಬಾಯ್ ಬಿಟ್ಟು ಹೇಳಾರ. ನಾ ಈಗ ಹೋಗಿ ರೊಕ್ಕ ಹೆಂಗೆ ಕೇಳಲಿ? ನಾವಲ್ಲಪ್ಪ, ನಂಗೆ ಯಾಕೆ ಇದಕ್ಕೆಲ್ಲ ಸರಿ ಅನ್ನಿಸ್ವಲ್ತ. ನಂಗೆ ಒಂಥರ ಆಕೈತ್ರಿ ಕೇಳಾಕ. ಒಂಥರ ಏನಾಗಲ್ಲ, ಹೋಗು. ಒಂದ್ಸಲ ಪ್ರಯತ್ನ ಮಾಡು. ಕುತ್ತಿಗೆ ಬಂದತ್ ನನಗೆ. ನಾಳೆ ನೋಡು ನನಗೇನಾರ ಸಾಯಿಸಿದ್ರಂದ್ರೆ ವಿಧಿಬೇಕಿ, ನೀನು ವಿಚಾರ ಮಾಡು. ಅಮ್ಮ ಇವು ದೇವ್ರೇ, ಶುಕ್ರವಾರ ಪಾ ದೇವ್ರೆ, ಎಂತ ಮಾತಾಡ್ತೀರಿ? ಆಯ್ತು ಕೇಳ್ತೀನಿ. ಇವು ದೇವ್ರೇ, ಬಾಯಾಗ ಆಡಿದ್ದು ಬೆನ್ನಿಗೆ ಮೂಲ ಅಂತಾರ. ಮ್ಯಾಗ ಅಶ್ವಿನಿ ದೇವತೆಗಳು ಅಡ್ಡಾಡ್ತಿರ್ತಾರಂತ್ರಿ. ಅಷ್ಟು ಅಂದ್ರೆ ಕಷ್ಟ. ನಿಮ್ಮ ಕಾಲು ಬತ್ತಿ ನಿಂತವೆಲ್ಲ ಮಾತಾಡ್ಬೇಡ್ರಿ. ಅಯ್ಯೋ ರಾಮ್ ರಾಮ. ಆಯ್ತು ಅನ್ನಂಗಿಲ್ಲ, ಹೋಗಿ ಕೇಳು. ಬಾರೆ ಕುಂದ್ರ ಬಾ. ಅತಿಗೆ ಮೇಲೆ ಹೋದ್ರವೆ ಅದಾ ಆಕೆ ಕೇಳ್ತಿ ಮನೆ ಐತಲ್ಲವ ಇಲ್ಲೇ ಶಾಂತವ ಅಂತೇಳಿ ಒಂದ ಊರಿನಾರಲ್ಲ ಅವ್ರು. ಮಾತಾಡ್ಕೊಂಬರ್ತೀನಿ ಅಂತ ಅಂದ್ಲ. ಆಯ್ತವ ಹೋಗಿ ಬಾ ಅಂದೆ. ಹೌದಾ ಪಾಪ, ಹೋಗಿ ಬರಲಿ. ಅವ್ರಿಗೆ ತಲೆ ಬೇಜಾರದ ಆದಂಗೆ ಆಗಿರ್ತೈತಿ. ಎಲ್ಲರೂ ಒಂಚೂರು ಹೋಗಿ ಕುಂತ್ರೆ ತಲೆ ಬ್ಯಾಸ್ರ ಕಳಿತೈತಿ. ಹಾಂ ಅಂದಂಗವ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡ್ಲ? ಹೇಳು. ಯಾಕೆ ದೇವ್ರೆ, ನನ್ನ ಹತ್ರ ಮಾತಾಡಕ್ಕೆ ಇಷ್ಟು ಕೇಳ್ಬೇಕಾ? ಅದ್ರಾಗ ಏನೈತೆ ಹೇಳು. ಅದು ಅವ ಯಾಕ ಏನೋ ಗೊತ್ತಿಲ್ಲವ, ಅದು ಭಾಳ ಕುತ್ತಿಗೆಗೆ ಬಂದ್ಬಿಟ್ಟೈತಿ. ಕುತ್ತಿಗೆಗೆ ಅಂದರೆ ಯಾವ ರೀತಿ ಅಂತ ತಿಳ್ಕೊಂಡೆ? ಅಯ್ಯೋ ಬಾಯಿ ಬಿಟ್ಟು ಹೇಳೋಂಗಿಲ್ಲ, ಅಷ್ಟು ಕಷ್ಟ ಆಗ್ಬಿಟ್ಟತವ. ಅದು 3 ಲಕ್ಷ ರೂಪಾಯಿ ಕೇಳಿದ್ನಲ್ಲ, ಕೊಡುವೆ? ಅಯ್ಯೋ ಹುಡುಗಿ, ಇಲ್ಲ ಅಂತ ಹೇಳಿದ್ರೆ ಕೇಳೋದಿಲ್ಲನ. 3 ಲಕ್ಷ ರೂಪಾಯಿ ಎಲ್ಲಿಂದ ಬರ್ಬೇಕಲೇ? ಅವ ಆ ಸೆಟ್ಲ್ಮೆಂಟ್ ಆ ಕಡೆ ಎಲ್ಲ ಯಾರ್ದ ಕಡೆ ಸಾಲ ಮಾಡ್ಯಾರಂತೆ. ಅದು ಭಾಳ ಕುತ್ತಿಗೆಗೆ ಬಂದ್ಬಿಟ್ಟೈತಿ. ಎಷ್ಟೊತ್ತಿದ್ರು ಅಂತ ಹೇಳ್ತಾ ಇದಾರ. ನಾನು ಏನು ಮಾಡ್ಲವ? ಅವ್ರು ಈಗ ಎಂತ ಮಾತಾಡಿದ್ರು ಗೊತ್ತಾ? ನಾನೇನಾರು ಅಕಸ್ಮಾತ್ ಸಾಯಿಸಿದ್ರೆ ಆಮೇಲೆ ನೋಡು ಗಂಡನ ಕಳ್ಕೊಂಡು ಕುಂದಿರ್ಬೇಕಾಕತಿ ಅಂತೇಳಿ ಎಲ್ಲ ಮಾತಾಡಿದ್ರು. ಒಂಥರ ಆತ. ಅಯ್ಯೋ ದೇವ್ರೆ, ಶುಕ್ರವಾರ ಎಂತ ಮಾತಾಡೋದದು? ಅತ್ತಿಯವ್ರೆ, ಅದು ಸ್ವಲ್ಪ ಭಾಳ ತೊಂದರೆ ಆಗ್ಬಿಟ್ಟೈತಿ. ಇದು ಒಂದ್ಸಲ ಕೈ ಹಿಡೀರಿ. ನಾನು ಒಬ್ಬವ್ನು ನಂಬಿ ಮೋಸ ಹೋಗ್ಬಿಟ್ಟೇನಿ. ಇಂಥ ಹೊತ್ತಿನಾಗ ನೀವು ನನ್ನ ಕೈ ಬಿಟ್ರೆ ನಮ್ಮ ಜೀವನ ಹೆಂಗೆ ಹೇಳ್ರಿ? ಅಲ್ಲ, ನಾವೇನು ಆಸ್ತಿ ಒಳಗೆ ರೂಪಾಯಿ ಕೇಳ್ದಾರಲ್ಲ ಮಾಡ್ದಾರಲ್ಲ. ಅಲ್ಲ ಆಯಿತು, ನಿಮ್ಮಿಷ್ಟ, ನೀವು ಕೊಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಅಲ್ಲ, ನಮ್ಮದು ಇಷ್ಟೆಲ್ಲ ತೊಂದರೆ ಇರೋ ಹೊತ್ತಿನಾಗ ಒಂದು ಈಟು ಕೊಟ್ಟರೆ ಭಾಳ ಉಪಕಾರ ಆಕಿತ್ತು. ಅಲ್ಲ ಆಳ್ಯಾರ ಇದ್ರೆ ಕೊಡ್ತಿದ್ವಪ್ಪ. ಇಲ್ಲ, ಏನು ಮಾಡ್ತೀರಿ ಹೇಳ್ರಿ? ಅಲ್ಲ, ಒಂದು 3 ಲಕ್ಷ ರೂಪಾಯಿ ಹೆಂಗೆ ಬೇಕಾದ್ರೆ ಎಲ್ಲರೂ ಕೊಡಿಸ್ರಿ. ನಾನು ಬೇಕಾದ್ರೆ ಕೊಟ್ಟು ಅವ್ರಿಗೆ ಮುಟ್ಟಿಸ್ತೀನಿ. ಈಗ ಮಾತ್ರ ನನಗೆ ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಕುತ್ತಿಗೆ ಬಂದುಬಿಟ್ಟೈತೆ ನೋಡ್ರಿ. ಈಗ ನೀವೇ ಸಹಾಯ ಮಾಡ್ಬೇಕು ಈಗ ಅಷ್ಟೇ. ಇದು ಒಂದು ಸಲ ಸಹಾಯ ಮಾಡಿರಿ ಅತ್ತಿಯಾರ, ದಯವಿಟ್ಟು ಕೈ ಬಿಡಬೇಡ್ರಿ ಈ ಟೈಮ್ನಾಗ. ಕೈ ಬಿಡಬೇಡ್ರಿ. ಆಯ್ತು ರೀ, ಒಂದ್ಸಲ ನಮ್ಮ ಮಗ ಬರಲಿ, ನಾ ಹೇಳ್ತೀನಿ, ಕೇಳಿ ಏನನ್ನೋದು ಹೇಳ್ತೀನಿ. ನಿಮ್ಮಿಂದ ಭಾಳ ಉಪಕಾರ ಆಕೈತಿ ನೋಡ್ರಿ. ಸುಮ್ಮನೆ ಈಗ ನಾಳೆ ನಾ ಏನಾದ್ರು ಸತ್ತೋದ್ರೆ ನಿಮ್ಮ ಮಗಳ ಕಷ್ಟ ಅನ್ಭವಿಸೋದು. ಅದಕ್ಕೆ ಸುಮ್ಮನೆ ಮತ್ತೆ ಆಕಿಗೆ ಕಷ್ಟ ಆಕೈತಿ, ಅದಕ್ಕೆ ಹೇಳ್ರಿ. ಅಯ್ಯೋ ಹಂಗ್ಯಾಕೆ ಮಾತಾಡ್ತೀರಿ? ಒಂಥರ ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ನೋಡೋಣ, ಮಗ ಬರಲಿ, ಒಂದ್ಸಲ ಮಾತಾಡಿ ಹೇಳ್ತೀನಿ. ಮಾತಾಡಿ ಹೇಳೋದಲ್ಲ, ಗ್ಯಾರಂಟಿ ಕೊಡಿಸ್ಲೇಬೇಕು ನೀವು. ಅಷ್ಟೊಂದು ಕುತ್ತಿಗೆ ಬಂದ್ಬಿಟ್ಟೈತಿ. ಹಾಂ ಸರಿ ಕೇಳ್ತೀನಿ. ನಂಗೆ ಗೊತ್ತೈತಿ ಅತ್ತೀರ ನೀವು ಕೈ ಬಿಡಲ್ಲ ಅಂತೇಳಿ. ಅಲ್ಲ, ಏನ ನಿನ್ನ ಗಂಟು ಹಿಂಗೆ ಗಂಟು ಬಿದ್ದಾನ? ರೊಕ್ಕಿದ್ರೆ ಕೊಡ್ತಿದ್ದಿಲ್ಲನ? ಇಲ್ಲ ಅವ, ಪ್ಲೀಸ್ ಅವ, ನಾನು ಇನ್ನು ಯಾವತ್ತೂ ಹಿಂಗೆ ಕೇಳಂಗಿಲ್ಲ. ಇದು ಒಂದು ಸಲ ಒಂದು ಈಟ್ ಸಹಾಯ ಮಾಡಣ್ಣವ. ಸರಿವಾ ಆತ, ನಿಮ್ಮ ಅಣ್ಣ ಬರಲಿ, ಹೇಳ್ತೀನಿ. ನನಗೆ ಏನು ಮಾಡ್ಲವ ನಾನಾರ? ಆಯ್ತು ಬರಲಿ, ಮಣ್ಣು ಬರಲಿ ಆತ. ಮತ್ತು ನೀವು ಕೇಳಲೇಬೇಕು. ಸರಿ ಆಯ್ತು. ಅಲ್ಲ, ನೀನು ಬಂದು ಇಲ್ಲಿ ಕುಂತ್ಬಿಟ್ಟು ಅಲ್ಲೇ ಅಷ್ಟು ತಗೊಂಡೆ. ಮೊನ್ನೆ ತೆಂಗಿನಕಾಯಿ ಸಂತಿ ಎಲ್ಲ ತೊಗೊಂಡೋಗಿ ಇಲ್ಲಿಂದ. ಈಗ ಅದನ್ನೆಲ್ಲ ಏನು ನಿಮ್ಮ ಅತ್ತೆ ಹೇಳ್ತಾವ? ಅಲ್ಲಿ ಮಗಳ ಮನೆಗೆ ಕೊಟ್ಗಿಟ್ಟು ಕಳಿಸ್ತಾಳ ಏನು ಸುಡುಗಾಡ? ಒಂದು ಸ್ವಲ್ಪ ಅದ್ರ ಬಗ್ಗೆ ವಿಚಾರಿಸ್ಬಾರ್ದನ ನೀನು? ಇಲ್ಲಿದೋಯ್ದು ಅಲ್ಲಿ ಕೊಡಂಗೆ ಆಕತ್ತೆ ಬಾಳೆ ಅದು. ಇಲ್ಲ ಹಾಗೆಲ್ಲ ಏನಾಗಲ್ಲ ತಗೋ, ನೀ ಏನು ತಲೆ ಕೆಡಿಸ್ಕೋಬೇಡವ. ಏನು ನಾ ಎಲ್ಲ ತೆಗೆದಿಟ್ಟು ಬಂದೀನಿ. ಏನು ತೆಗೆದಿಡ್ತೀಯ ಏನೋ ಯಾರಿಗೆ ಗೊತ್ತು? ಅಲ್ಲ, ನಿನ್ನ ಗಂಡ ರೊಕ್ಕ ಕೇಳೋಕ್ಕಾಗಿನೇ ನೀನು ಇಲ್ಲಿ ಕರ್ಕೊಂಬಂದನ ಅಂತ ಅನಿಸ್ತತಿ. ನನಗೂ ಆಮೇಲೆ ಗೊತ್ತಾಗಿದ್ದು. ಅಯ್ಯೋ ದೇವ್ರಂತ ಹೇಳ್ತೀಯಲ್ಲ, ನನಗೂ ಅದೇ ಆಗ್ಬಿಟ್ಟದ ಪರಿಸ್ಥಿತಿ. ಈಗಿಲ್ಲ ಅನ್ನೋಕ್ಕೂ ಬಾರ್ದು, ಹ್ಞೂ ಅನ್ನೋಕ್ಕೂ ಬಾರ್ದು ನಂಗೈತಿ. ಎಷ್ಟು ಜಗಳ ಮಾಡೀನಿ ಗೊತ್ತಾ? ರಾತ್ರಿಲ್ಲ ನಮ್ಮಣ್ಣ ಯಾಕೆ ಕೊಡ್ಬೇಕು, ಎಲ್ಲಿಂದ ಕೊಡ್ಬೇಕು, ನೀವು ಯಾರಿಗೆ ಕೊಡಿಸಿದ್ರೆ ನಾನೇನು ಮಾಡಬೇಕು ಅಂತೆಲ್ಲ ಜಗಳ ಮಾಡೀನಿ. ಅವ್ರು ಹೇಳೋದು ಒಂದೇ, ಇದೊಂದು ಸಲ ನನಗೆ ಸಹಾಯ ಮಾಡಿಸು, 3 ಲಕ್ಷ ರೂಪಾಯಿ ನಿಮ್ಮ ಅಣ್ಣೇನು ಬಿಟ್ಟು ಕೊಡೋದು ಬೇಡ, ಸಾಲ ಅಂತ ಕೊಡೋಕೆ ಕೇಳು, ನಾ ಕೊಡ್ತೀನಿ ಅಂತೇಳಿ. ಹಿಂಗೆ ಅದು ಒಂದೇ ಬರೀ ಇದೆ ಅನ್ನೋದೇ. ಆಯ್ತು ಕೊಡ್ಸೋಣಂತ. ನೋಡ ನಿಮ್ಮ ಅಣ್ಣ ಬಂದಿಂದಿನ್ನು ಏನೇನು ಅಂತಾನೆ, ಏನು ಯಾರಿಗೆ ಗೊತ್ತು? ಅತ್ತಿಗೆ ಏನಾರು ಕೊಡಬೇಡ ಅಂದ್ರೆ
ಆಕಿ ಏನು ಅನ್ನಲ್ಲ ಪಾಪಕ್ಕಿಂತ ವಿಚಾರದಾಗ ಮಾತಾಡಲ್ಲ ಅಂತ ಅನ್ಕೊಂಡಿನಿ. ಅಕಸ್ಮಾತ್ ಕೊಡಬೇಡ ಅಂದ್ರೆ ಏನು ಮಾಡೋಕ್ಕತ್ತವ? ಎಷ್ಟೇ ಆದರೂ ಮದುವೆ ಆಗೋ ಮಟ್ಟ ಮಕ್ಕಳು, ಮದುವೆ ಆದ್ಮೇಲೆ ಗಂಡುಗಳಲ್ಲವ ಅವರು ಹೆಂಡತಿ ಮಾತು ಕೇಳ್ತಾರೆ. ಅವಾಗ ನಾವು ಏನು ಮಾಡೋಕ್ಕಾಗಲ್ಲ. ಹಂಗಂತ ಕೇಳ್ಬೇಡ ಅಂತೇಳಿ ನಾವೇನಾರು ಕೊಸರಾಡಕ್ಕತ್ತನ? ಹಂಗೇನಾರ ಅಂದ್ರೆ ಮುಗಿದು ಓದ್ಕತಿ, ಹೌದಿಲ್ಲ? ಯಾವ ಒಂದು ಈಟಿಗೆ ಒಂದ್ಸಲ ಸಹಾಯ ಮಾಡವ. ಹೂನಾ? ಇದಿಷ್ಟು ಕಸ ಹೊಡೆದ ಶಾಂತಕರೇ. ಹ್ಞೂ ಪಾರಕರ, ಬರ್ರಿ ಕುಂದ್ರ ಬರ್ರಿ. ಅಪರೂಪಕ್ಕೆ ಬಂದ್ರಲ್ಲ ಮನೆಗೆ. ಅಯ್ಯೋ, ನೀವು ಕೆಲಸ ಮಾಡಕತ್ತಿದ್ರೆ ಏನಪ್ಪ? ಇಲ್ಲ ಬರ್ರಿ, ಅದಕ್ಕೇನಂತ. ಸಂಜೆ ಕೊಡ್ತೀನಿ ಈಗ 5:30ಗೆ. 4:30 ಆಗಿತ್ತಾ? ನಾನು ಕುಂದ್ರದೇನಂತ ದೊಡ್ಡಾತಿದ್ದಷ್ಟೇ. ಕುಂದ್ರಿ. ಏನು ಅಪರೂಪಕ್ಕೆ ಬಂದ್ಬಿಟ್ರಿ ನಮ್ಮನೆ ಕಡೆ? ಹಾಗೆಲ್ಲ ಸುಮ್ಮನೆ ಬರ್ತಿದ್ದಿಲ್ಲಪ್ಪ ನೀವು. ಯಾವಾಗಲೂ ಕೆಲಸದಾಗಿರೋರು ನಾವು ನೋಡ್ರಿ. ಕೆಲಸ ಇಲ್ಲ ಬಗ್ಸಿಲ್ಲ, ಏನಿಲ್ಲ. ಒಂಚೂರು ಏನಾರ ಮಾಡೋದ ದೊಡ್ಡ ಆಗ್ಬಿಟ್ಟತಿ ಈಗಂತರು. ಅಯ್ಯೋ, ಏನು ಕೆಲಸ ಏನು ಬಿಡ್ರಿ. ಅದೇ ಬೆಳಗ್ಗೆ ಏಳು ಮನೆ ಕೆಲಸ ಮಾಡು ಮತ್ತು ಅದೇ ಹೊಳ್ಳ ಬಳ್ಳ. ಜೀವನದಾಗ ಏನು ಗುರಿನೇ ಇಲ್ದಂಗೆ ಆಗ್ಬಿಟ್ಟತ್ ನೋಡ್ರಿ. ಒಂಥರ ಬೇಜಾರ್ರಿಪ್ಪ. ನಿಜವಾಗ್ಲು ಒಂಥರ ಹೆಂಗಂದ್ರೆ ನಮಗೆ ಮಂದಿ ಚಲೋ ಅನಿಸ್ತೈತಿ, ಅವ್ರಿಗೆ ನಮ್ಗೆ ಚಲೋ ಅನಿಸ್ತೈತಿ ಅಷ್ಟೇ, ಮತ್ತೇನಿಲ್ಲ. ಅದು ನಿಜ ಅನ್ರಿ. ನಿಮ್ಮ ಜೀವನ ನಮಗೆ ಚಂದ, ನಮ್ಮ ಜೀವನ ನಿಮಗೆ ಚಂದ ಅಂದಂಗೆ. ಅವರು ಪ್ರೇಮಕ್ಕರ್ ಬರ್ತಿದ್ದಿಲ್ಲ ನಿಮ್ಮ ಮನೆ ಕಸ ಹೊಡ್ಯಕ್ಕ? ಏನು ನೀವು ಹೊಡ್ಯಾತೀರಿ? ಅಯ್ಯೋ, ನಿಮ್ಗೆ ಗೊತ್ತಿಲ್ಲೇನ್ರಿ? ಅಯ್ಯೋ ಪಾಪ, ಮೊನ್ನೆ ಪ್ರೇಮವನ್ ಗಂಡಾರಿ ಕುಡ್ದು ಬಂದು ಜಗಳ ಮಾಡಿ ತಲೆ ಹೊಡೆದ್ಬಿಟ್ಟಾರಂತ. ಒಂಥರ ಕೆಟ್ಟ ಅನಿಸ್ತ್ರಿಪ್ಪ ನೋಡಕತ್ತಾಗ. ಅಲ್ಲ, ಎಂಥ ಮನುಷ್ಯನ ಏನಪ್ಪ ಆತಾಗ. ತೀರಾ ಏನು ಬಿಡ್ರಿ, ಮನುಷ್ಯ ಇಷ್ಟೊಂದು ಕೆಟ್ಟದಾಗಿ ನಡ್ಕೋಬಾರ್ದು. ಏನ್ತಿ ಅವ್ರನ್ನ ನೆಮ್ಕೊಂಡು ಬಂದಿರಂಗಿಲ್ಲನ್ರಿ? ಅಯ್ಯೋ ದೇವ್ರಿ, ತಲೆ ಹೊಡೆದನಂತ. ಅಯ್ಯೋ, ನಮ್ಮ ಗಂಡುಗಳು ಒಂದು ಈಟ್ ಬೈದ್ರೆ ಮಕ್ಕ ಸುಂಡ್ರಿಸ್ಕೊಂಡು ಕುಂದಿರ್ತೀವಲ್ರಿ. ಇನ್ನು ತಲೆ ಹೊಡೆದ್ರೆ ಮುಗದೆ ಹೋತು. ಹೂನಾ? ನಾವು ಒಂದು ಈಟ್ ಏನಾರ ಆಗತ್ಲೆ ಒಂಥರ ಮಾಡ್ಕೊತೀವಿ. ಕರೆ ಹೇಳ್ಬೇಕಂದ್ರೆ ಇಲ್ಲೋಡಿಲೆ ಭಾಳ 1000 ಪಾಲು ಉತ್ತಮ ನಮ್ಮ ಗಂಡುಗಳು. ಕರೆನ ಮಂದಿ ಗಂಡುಗಳು ನೋಡಿದ್ರೆ ಕೆಲವೊಬ್ರು ಹೆಂಗದಾರ ಹಿಂಗೆ ಅಲ್ಲ. ತಲೆ ಹೊಡೋ ರಾತ್ರಿ 3 ಗಂಟೆ ಆಗಿತ್ತು ಇವ. ಮತ್ತು ಬಂದು ಬಾಗಲ ಬಡದಕ್ಕಿ ಮಕ್ಕಳು ಪಾಪ ನಮ್ಮ ಮನೆಯವ್ರು ನೆಬಸ್ಕೊಂಡು ಹೋಗಿ ಮತ್ತು ಇವರ ತೊಗೊಂಡೋಗಿ ದವಾಖಾನೆ ತೋರಿಸಿ ಕರ್ಕೊಂಬಂದ್ರೆ ಬೆಳಗಿನ ಜಾವ 6 ಗಂಟೆ ಆಗಿತ್ತು. ಬರೋ ಮಠ ಅಂದ್ರೆ ಬ್ಯಾಂಡೇಜ್ ಹಾಕ್ಸಿ ಅವರು ಅಡ್ಮಿಟ್ ಮಾಡ್ಕೋತೀವಿ ಅಂದ್ರಂತೆ. ಮತ್ತು ಈಕಿ ಪ್ರೇಮಕ್ಕನ ಬ್ಯಾಡ್ರಿ ಅಡ್ಮಿಟ್ ಏನಾವಲ್ಲ ಆಗಾಕ ತಲೆ ಒಳಗೆ ಬ್ಯಾಂಡೇಜ್ ಹಾಕ್ರಿ, ಬೇಕಾದ್ರೆ ಬಂದು ತೋರಿಸ್ಕೊಂಡು ಹೋಗ್ತೇನೆ, ನಾ ಬಿಟ್ಟು ಕುಂತ್ರೆ ನಡೆಯಂಗಿಲ್ಲ, ಮನೆ ಮಕ್ಕಳದಾವ ಅಂತೇಳಿ ಬಂದ್ಲಂತ. ಪಾಪ ಗೊತ್ತನ ನೋಡಿದೇನು ಶಾಂತಕ್ಕ? ಸಾಯಿ ಹೊತ್ನಾಗಾಗ್ಲಿ ಬೇಕಾದಾಗ್ಲಿ ಮಕ್ಕಳು ಮರಿ ಸಲಾಗಿ ತಾಯಿ ಇರೋದೆ ಎಷ್ಟು ಬಡ್ದಾಡ್ತೈತಿ ಅಲ್ಲ. ಇದೇ ಒಂದು ಮಕ್ಕಳಿಗೆ ಏನಾರ ಆಗಿರ್ಲಿ ಏನು ತುಂಬ ಹೊಚ್ಕೊಂಡು ಮಕ್ಕೋತಾವು, ಅಡ್ಮಿಟ್ ಹಾಕೋ ನಮ್ಮ ಕೈಲಿ ನಿಗದೇ ಇಲ್ಲ ನಂಗೆ ಮಾಡ್ತಾವೆ. ತಾಯಿಗಳು ಎಷ್ಟು ಸೇವಾ ಮಾಡ್ತಾರೆ. ಅದೇ ತಾಯಿಗಾಗಲಿ ಮತ್ತು ಮಕ್ಕಳ ಸೇವಾನ ಆಕೆನೇ ಮಾಡ್ಬೇಕು. ಹೌದು ಬಿಡ. ಅಂದಂಗೆ ಈಗ ಎಷ್ಟ್ರಾಗೈತಿ? ಈಗ ನನಗೆ 4ರಾಗೈತಿ. ಮತ್ತು ಎಷ್ಟ್ರಾಗ ಮಾಡ್ತಾರಂತ ಸೀರಿನ? ನಮ್ಮ ಕಡೆ ಎಲ್ಲ 6ರಾಗೆ ಜಾಸ್ತಿ ಮಾಡೋದು, ತಪ್ಪಿದ್ರೆ 8ರಾಗ ಮಾಡ್ತಾರೆ ಅಷ್ಟೇ. ಹೌದನಾ? ಆಗಲಿ ಬಿಡ, ಒಟ್ಟು ಚಲೋ ಆತಲ್ಲ ಎತ್ತ. ಖುಷಿ. ಜಾಸ್ತಿ ಕೆಲಸ ಏನು ಮಾಡಲ್ಲಲ್ಲ ಮನೆಯೊಳಗೆ, ಆರಾಮದಿಯಲ್ಲ ಒಟ್ಟು. ಸುಳ್ಳು ಹಾಕನ್ಬೇಕು ನಂಗೆ. ತವ್ರ ಮನೆಗಿಂತ ಅತ್ತಿ ಮನ್ಯಾಗ ನನ್ನ ಗಂಡ ಒಂದು ಸ್ವಲ್ಪ ಅನುಮಾನ ಪಡ್ತಾನೆ ಅನ್ನೋದು ಬಿಟ್ರೆ ಬೇರೆ ಏನೂ ಇಲ್ಲವ. ಭಾಳ ಚಂದ ನೋಡ್ಕೊಂತಾನೆ ಗೊತ್ತೇನ ನನ್ನ ಗಂಡ. ಆತ ಅನುಮಾನ ಪಡೋದು ಬಿಟ್ರೆ ಇನ್ನು ಮತ್ತೆ ಒಟ್ಟೆ ಭಾಳ ಕೆಲಸ ಹಚ್ಚೋದಿಲ್ಲ. ಆಕಿನ ಅಂತಾಳೆ, ಕೆಲಸ ಭಾಳ ಆಕತಿ, ಹುಷಾರಾಗಿರು, ಆರಾಮಾಗಿರು, ಭಾಳ ಮಾಡಕ್ಕೆ ಹೋಗ್ಬೇಡ, ನಾ ಮಾಡ್ತೀನಿ, ಎಲ್ಲ ಮೈ ಮೇಲೆ ತೊಗೋಬೇಡ ಅಂತೇಳಿ ಬೈತಿರ್ತಾರೆ. ಪಾಪ ಸುಳ್ಳು ಹಾಕನ್ಬೇಕು. ಭಾಳ ಕೆಲಸ ಏನೂ ಹಚ್ಚಂಗಿಲ್ಲ. ಪುಣ್ಯ ನಮ್ಮ ಅತ್ತಿನೂ ಅಷ್ಟವ, ಭಾಳ ಚಲೋ ಹೆಣ್ಮಗಳು. ಸ್ವಲ್ಪ ನಮ್ಮ ಮಾವನ ಜೊತೆಗೆ ಹಂಗೆಲ್ಲ ಆತನ್ನೋದು ಬಿಟ್ರೆ ಒಳ್ಳೆ ಹೆಣ್ಮಗಳು. ಏನೋ ಹೆಣ್ಮಕ್ಳಿಗೆ ಗಂಡನ ಮನೆ ಚಲೋ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು. ಅಲ್ಲ, ನಮ್ಮ ಗಿರ್ಜಿನೂ ಹೊಕ್ಕಿನ ತವ್ರ ಮನೆಗೆ ಅಂದಿದ್ಲು. ಏನು ಹೋದ್ಲ ಬಿಟ್ಲ ಗೊತ್ತಿಲ್ಲವ, ನಾನು ಕೇಳಿಲ್ಲ, ಕಡೆ ಹೋಗೇ ಇಲ್ಲ. ಶಾಂತಕ, ಓ ಬಾರ ಬಾ. ನಿನ್ನ ವಿಚಾರ ಮಾತಾಡ್ತಿದ್ದಂಗೆ ಬಂದಬಿಟ್ಟಿ ನೋಡ. ಅಲ್ಲ, ಹೋಗ್ಲಿಲ್ಲ ತವ್ರ ಮನೆಗೆ? ಏನು ಹೊಕ್ಕಿ ಏನು ಬಿಡ ಇವತ್ತಾಗ ಮನ್ಯಾಗ ಬಂದು ಒಕ್ಕರ್ಸವಲ್ಲ, ಇದೀ ಒಕ್ಕರ್ಸ್ತಂಗೆ ಸಾಕಾಗ್ಬಿಟ್ಟತ್ ನೋಡಿ ನನಗಂತೂ. ಹೊತ್ತಾಗ ಏನು ಮಾಡ್ಬೇಕನ್ನೋ ತಿಳಿಲಂಗೆ ಆಗ್ಬಿಟ್ಟತ್ತಾಗ. ಸರಿ ಇಲ್ಲ ವಾ ಬರೋಬ್ಬರಿ ಎಷ್ಟು ಸಾಲ ಮಾಡ್ಕೊಂಡಾನ ಅಂದ್ರೆ ಅದು ಹೇಳಕ್ಕೆ ಲೆಕ್ಕಿಲ್ಲ ಬಿಡ, ಅಷ್ಟು ಸಾಲ ಮಾಡ್ಕೊಂಡಾನ. ಹ್ಞೂ, ಏನೇನೋ ಒಟ್ಟು ಅಲ್ಲೊಬ್ರಿಗೆ ಫೋನ್ ಹಚ್ಚಿರ್ತಾರೆ, ಇಲ್ಲೊಬ್ರು ಫೋನ್ ಹಚ್ತಾರೆ, ಯಾರ್ಯಾರೋ ಫೋನ್ ಹಚ್ತಾರೆ, ಅಷ್ಟೆಲ್ಲ ಸಾಲ ಮಾಡ್ಕೊಂಡಾನ. ಅದು ಎದಕ್ಕೆ ಮಾಡ್ಯಾನ ಯಾರಿಗೆ ಗೊತ್ತು. ಒಟ್ಟು ಸಾಲ ಮಾತ್ರ ಈಡೇ ಮಾಡ್ಕೊಂಡಾನ. ಈಗ ನಮ್ಮ ಮನೆಗೆ ರೊಕ್ಕಕ್ಕೆ ಗಂಟು ಬಿದ್ದಾನ. ನಿಮ್ಮ ಅಣ್ಣನ ಕಡೆ ಒಂದು 3 ಲಕ್ಷ ಕೊಡಿಸು, ಒಂದು 4 ಲಕ್ಷ ಕೊಡಿಸು ಅಂತೇಳಿ ಅದ ಹೇಳ್ಬಿಟ್ಟೆ ನಾನು. ನಾವು ಕಷ್ಟಪಟ್ಟು ದುಡ್ದು ನಮ್ಮ ಮಕ್ಳ ಕೈಯಾಗ 10 ರೂಪಾಯಿ ಕೊಡೋಕೆ ಕ್ಷಣತನ ಮಾಡ್ತೀವಿ, ಹೌದಾ ಇಲ್ಲ? ಶಾಂತಕ್ಕ, ಬೇಡಪ್ಪ ಎದಕ್ಕೆ ಖರ್ಚು ಮಾಡ್ತೀವಿ ಅಂತೀವಿ. ಇನ್ನು ಮಂದಿ ಸಾಲ ಹರಿಬೇಕಂದ್ರೆ ನಾವು ಯಾಕೆ ಹರಿಬೇಕು? ಈಗ ನೋಡುವ, ನಿನ್ನ ಸಂಸಾರ ನೀ ಸಾಕೊಂತೇನಿ, ನೀ ಮಾಡ್ಕೊಂತೀನಿ, ಅದು ನಿನ್ನ ಜವಾಬ್ದಾರಿ. ನಾವೇನು ಅಗ್ರಿಮೆಂಟ್ ಮಾಡಿರ್ತೀವಿ ನಿನ್ನ ಸಂಸಾರ ನಾವು ಸಾಕ್ತೀವಿ ಅಂತೇಳಿ. ತಂಗಿ ಕೊಟ್ಟೆ ಒಂದು ಮಾತ್ರಕ್ಕೆ ತಂಗಿ ಗಂಡನ ಸಂಸಾರ ನಾವು ಯಾಕೆ ಇದು ಮಾಡ್ಬೇಕು ಹೇಳು? ಹೌದೌದು, ಕೆಲವ್ರು ಅಂತಾರೆ ರೊಕ್ಕ ಕೊಟ್ಟು ಹೆಲ್ಪ್ ಮಾಡ್ಬೇಕು, ರೊಕ್ಕ ಕೊಡ್ಬೇಕು. ಐತೆ ಅಂದ್ಮಟ್ಲೆ ನಾವು ಇನ್ನೊಬ್ರಿಗೆ ಕೊಡ್ಬೇಕನ? ಅದ ರೊಕ್ಕ ದುಡಿಯೋಕೆ ನಾವೆಷ್ಟು ಕಷ್ಟಪಟ್ಟಿರ್ತೇವೆ ನಮಗೆ ಗೊತ್ತು. ನಮ್ಮ ಹತ್ರ ಐತಿವ ಅಂತೇಳಿ ಕೇಳ್ಕೊಳ್ಳೋದ್ರಿಗೆ ಕೊಡೋಕ್ಕೂ ಆಗಲ್ಲ. ಅವ್ರು ವಾಪಸ್ ಕೊಡೋ ಕೆಪಾಸಿಟಿ ಅವ್ರಿಗೆ ಇರೋದು ಇಲ್ಲ. ನಾವು ಅದನ್ನ ಮತ್ತೆ ಆಮೇಲೆ ಕೊಡುಗ ಬಡ್ದಾಡ್ಕೊಂತ ನಿಂದ್ರುದು, ಹೌದಿಲ್ಲ? ಸುಮ್ಮನೆ ಇಲ್ಲ ಅಂದ್ಬಿಡ ಸುಖ. ಏನೋ ಅನು ಆಪತ್ತಂದ್ರೆ ಕಷ್ಟ ಅಂದ ಕುತ್ತಿಗೆ ಬಂದತಪ್ಪ ಅಂದ್ರೆ ಸಹಾಯ ಮಾಡಕ್ಕೆ ಅಡ್ಡಿ ಇಲ್ಲ. ಇವ್ರು ಎದಕ್ಕೆ ಸಾಲ ಮಾಡ್ಕೊಂಡಾರ ಯಾರಿಗೆ ಗೊತ್ತು? ಹೌದು, ನಿಮ್ಮ ತಂಗಿ ಗಂಡನ ಬಾಯ್ಬಿಟ್ಟು ಕೇಳಿದ್ನ ರೊಕ್ಕನ? ಇಲ್ಲ, ಇವಾಗ ಮಕ್ಕ ಮಣ್ಣಾಲಿ ತಂಗಿ ಕಡೆ ಕೇಳ್ಸಕತ್ತಾನ. ಕಾರ್ ಮಾರಿ ಸಾಲ ಹರ್ಕೊಂತ ಇವ್ರು ಹೇಳ್ಯಾರ ನಮ್ಮ ಮನೆಯವ್ರೆ.
ಅದಕ್ಕೆ ಏನು ಮಾಡ್ತಾನೆ ಯಾರಿಗೆ ಗೊತ್ತು. ಓ ಹೌದನ. ಏನಪ್ಪ ಒಟ್ಟ ಕರೆನ ಒಂಥರ ಈ ಅತ್ತಿ ಮನೆ ರೊಕ್ಕ ಕೇಳೋದಂದ್ರೆ ಭಾರಿ ಅಸಹ್ಯಗೇಡಿವ. ಅಸಹ್ಯಗೇಡಿ ಅಂತ ಕೇಳ್ತಿಯಲ್ಲ, ಅಸಹ್ಯಗೇಡಿನ ಅದು. ಅವ್ರು ಬಾಡೆ ಮಕ ಮಾರಿದ್ದು ಟೀಸ್ ನೋಡ್ತಾನೆ. ನೀ ಅಂದಂಗೆ ಧೈರ್ಯ ತೊಗೊಂಡು ನನ್ನ ಗಂಡನ ಮುಂದೆ ಹೇಳೇಬಿಟ್ಟೆ, ಒಂಥರ ಕೆಟ್ಟ ದೃಷ್ಟಿ ಒಳಗೆ ನೋಡ್ತಾನೆ ರೀ ಅವ ಅಂತೇಳಿ. ಫಸ್ಟ್ ನಮ್ಮ ಮನೆಯವರು ನಂಬಲಿಲ್ಲ. ಅದು ಹೆಂಗಿರ್ತೈತಿ, ಹಂಗಿರಂಗಿಲ್ಲ ನೋಡು, ನೀನೇ ತಪ್ಪು ತಿಳ್ಕೊಂಡೇನ ಅಂದ್ರೆ ಮತ್ತೊಳ್ಳೆ ತಮಗೆ ಗೊತ್ತಾತ. ಹೌದು ಇದ್ರು ಇರ್ಬೋದು ಅಂತೇಳಿ ನೀ ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ, ಅವ್ನ ಮುಂದೆ ನಿಂದ್ರಕ್ಕೆ ಹೋಗ್ಬೇಡ, ನಿನ್ನ ಪಡಿ ನೀರು ಅಂತ ಹೇಳಿದ್ರು. ನೀವು ಹೋಗ್ಬೇಕಾರೆ 4 ದಿನ ಅಂದ್ರೆ ಮತ್ತೆ ತಗೋಗೋದು ಇವ ಕ್ಯಾರೆಕ್ಟರ್ ಸರಿ ಇಲ್ಲ, ಅವ್ರು ಬರ್ರಿ ಅಂತೇಳಿ ಮಾತಾಡ್ಸೋಕೆ ಕರ್ಕೊಂಡು ಹೋದಂಗೆ ಮಾಡಿ ಏನಾರು ದುರಭ್ಯಾಸ ಕಲಿಸಿದ್ರೆ ನಾನೇನು ಮಾಡಲಿ ಇವ. ಅದಕ್ಕೆ ನನ್ನ ಗಂಡ ಹೇಳ್ಬಿಟ್ಟೆ ಸ್ಟ್ರೀಕಾಗಿ, ನೀ ಅವನ ಜೊತೆ ಹೋಗಿ ತಕ್ಕದ್ದಲ್ಲ ಅಂತೇಳಿ. ಒಳ್ಳೆ ಕೆಲಸ ಮಾಡಿದಿ.